ಎಲ್ಲರೂ ಒಂದಿನ ಹೋಗ್ತೀವಿ. ಆದರೆ ಇಂಥ ಲೆಜೆಂಡ್ಸ್ ನಮ್ಮನ್ನು ಬಿಟ್ಟು ಅಗಲಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಕಲಾವಿದ್ರಿಗೂ ಇರೋಲ್ಲ. ಅವರ ಮಗ ಮಗಳು ಭಾಳ ನೊಂದ್ಕೊತಾ ಇದ್ದಾರೆ. ಬಟ್ ಇದು ತುಂಬ ಸ್ಮೂತ್, ತುಂಬ ಒಳ್ಳೆಯ ಒಂದು ಸಾವು ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಯಾರಿಗೂ ಏನು ತೊಂದರೆ ಆಗಿಲ್ಲ, ತೊಂದರೆ ಕೊಟ್ಟಿಲ್ಲ, ಮನೇಲಿದ್ದರು, ಬೆಳಗ್ಗೆ ಆರಾಮಾಗಿದ್ದರು, ದೇವ್ರ ಪಾದಕ್ಕೆ ಹೋಗಿ ಸೇರಿದ್ದಾರೆ. ಇಲ್ಲಾಂದರೆ ಈ ಹಾಸ್ಪಿಟ್ಲು ಅದು ಇದು ವಯಸ್ಸಾದ್ಮೇಲೆ ಎಲ್ರಿಗೂ ಇದು ಇದ್ದಿದೆ. ಆದರೆ ಮೇಡಮ್ ಸರೋಜಾದೇವಿ ಮೇಡಮ್ಮು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೋಸ್ಕರ ಒಂದು ಹೀರೋಯಿನ್ ಮಾಡಬೇಕು, ಅವರೇ ಬೇಕು ಅನ್ನೋಕ್ಕೋಸ್ಕರ ಎಂತೆಂಥ ಹೀರೋಗಳು ವೆಯ್ಟ್ ಮಾಡೋರಂತೆ ಸೈನ್ ಮಾಡಿದೆ. ಸರೋಜಾದೇವಿ ಮೇಡಮ್ ಸೈನ್ ಮಾಡಿದ್ರೆ ಅವರುಗಳು ಸೈನ್ ಮಾಡ್ತಾಯಿದ್ರು. ಅಂಥ ಒಂದು ಕಾಲ, ಹೀರೋಗಳಿಗೆ ಕಾಯ್ತಾ ಇದ್ದಿದ್ದ ಕಾಲ ಇದೆ. ಆದರೆ ಹೀರೋಯಿನ್ ಇವರೇ ಇರಬೇಕು ಅನ್ನೋದಕ್ಕೆ ಕಾಯ್ತಾ ಇದ್ದ ಕಾಲ ಸರೋಜಾದೇವಿ ಮೇಡಮ್ಮು ಅಂಥ ಒಂದು ಮಹಾನ್ ಕಲಾವಿದರಿದ್ದಂಥ ಕಾಲ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಉದಾರ ಮನಸ್ಸಿನವರು ನೋಡಿ, ನೀವು ಲೆಕ್ಕ ಹಾಕ್ಕೊಳ್ಳಿ, 2 ಲಕ್ಷ ನನಗೆ ಅವರೇ ಫೋನ್ ಮಾಡಿ, ಏನು ನಾನು ಹೇಳಿದೆ ಹಂಗೂ ಮೇಡಮ್ ನಿಮ್ಮ ಹೆಸರು ಹಾಕ್ತೀನಿ, ಇಲ್ಲ ಅಥವಾ ನೀವು ಒಂದು ವೋಚರಲ್ಲಾದರೂ ಕೊಡಿ, ಇಲ್ಲ ಏನು ಬೇಡಪ್ಪ ನೀನು ಮನೆ ಕಳಿಸ್ತೀನಿ ದುಡ್ಡು, ನೀನು ಯಾರು ಕೊಡ್ತೀಯೋ ಕೊಡು ಅಂತ ಹೇಳಿದ್ರು. ಆ ಥರ ಒಂದು ಒಳ್ಳೆಯ ಮನಸ್ಸಿರುವ ನಮ್ಮ ಕಲಾವಿದೆಯವರನ್ನ ನಾವು ಕಳ್ಕೊಂಡಿದ್ದೀವಿ. ದುಃಖ ಆಗ್ತಾಯಿದೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ನಮಸ್ಕಾರ.